ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ನಾನು ಹಿಂತಿರುಗಿದಾಗ ಪಪ್ಪಾ ವಿವರಿಸಿದ್ದರು ಅಲ್ಕಾ ಮ್ಯಾಮ್ ಹೇಗೆ ಅವರ ಆರೈಕೆ ಮಾಡಿದರು ಎಂದು. ಇಂದು ನೀವು ಕೇಳುವಿರಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ನನ್ನ ಪಪ್ಪಾ ಕೇವಲ ಒಬ್ಬ ಸಾಧಾರಣ ಗೃಹಸ್ಥ ನಾಗಿ ಏಕೆ ಉಳಿದು ಹೋದರು ಎಂದು. ಇದು ನನ್ನ ಹೃದಯವನ್ನು ಮುಟ್ಟುವ ತ್ಯಾಗ ಮತ್ತು ಸಮರ್ಪಣೆಯ ಕಥೆ. ಅಲ್ಕಾ ಮ್ಯಾಮ್ ಅವರ ನಿಸ್ವಾರ್ಥ ಸೇವೆ, ಅದ್ವಿತೀಯ ಕಾಳಜಿ. ಪಪ್ಪಾ ತಿಳಿಸಿದರು. ಅಲ್ಕಾ ಮ್ಯಾಮ್ ಕರೆ ಮಾಡಿ ಹೀಗೆಂದಿದ್ದರು, ನೀರಜ್ ಅವರೇ, ನಿಮ್ಮನ್ನು ನೋಡಿಕೊಳ್ಳುವ ಮಗಳು ವಾಣಿ ಹಿಂತಿರುಗುವವರೆಗೆ ನಿಮಗಾಗಿ ಊಟ ನನ್ನ ಅಡುಗೆಮನೆಯಲ್ಲೇ ತಯಾರಾಗುತ್ತದೆ. ಮತ್ತು ಅವರು ತಪ್ಪದೇ 2 ಹೊತ್ತು ಟಿಫಿನ್ ತಲುಪಿಸಿದ್ದರು. ವಿವೇಕಯುತ ನಡವಳಿಕೆ. ಮ್ಯಾಮ್ ತಮ್ಮನ್ನು ಡಿನ್ನರ್ಗೆ ಕೂಡ ಆಹ್ವಾನಿಸಿದ್ದರು, ಆದರೆ ರಾತ್ರಿಯಲ್ಲಿ ಉಳಿಯಲು ಒತ್ತಾಯಿಸಲಿಲ್ಲ ಮತ್ತು ಅವರ ಮಾತುಗಳಲ್ಲಿ ವೈಯಕ್ತಿಕ ಪ್ರೇಮದ ಸುಳಿವು ಇರಲಿಲ್ಲ ಎಂದು ಪಪ್ಪಾ ಹೇಳಿದರು. ಇದನ್ನು ನೋಡಿ ಅಲ್ಕಾ ಮ್ಯಾಮ್ ಯಾವಾಗಲೂ ವಿವೇಕದಿಂದಲೇ ಮಾತನಾಡುತ್ತಾರೆ ಎಂದು ನನಗೆ ಅನಿಸಿತು. ವಿಧಿಯ ತೀರ್ಮಾನ. ಪಪ್ಪಾರೊಂದಿಗಿನ ಸಂಭಾಷಣೆಯನ್ನು ನಿಲ್ಲಿಸಿ ನಾನು ಯೋಚಿಸತೊಡಗಿದೆ. ಅನಿರೀಕ್ಷಿತವಾದುದು ಎಂದಿಗೂ ನಡೆಯುವುದಿಲ್ಲ. ಯಾವುದು ನಡೆಯಬೇಕೋ ಅದೇ ನಡೆಯುತ್ತದೆ. ನನ್ನ ಕೊನೆಯ ಆಲೋಚನೆ ಇದೇ ಆಗಿತ್ತು. ವಿಧಿಯಾಟವಿದ್ದರೆ ಸ್ವಪ್ನಿಲ್ ಮತ್ತು ನನ್ನ ವಿವಾಹ ನಡೆದೇ ತೀರುತ್ತದೆ. ನೀರಜ್ ಜೋಶಿಯವರ ತ್ಯಾಗಮಯ ಭೂತಕಾಲ. ಪ್ರತಿಕೂಲಗಳ ಸರಮಾಲೆ. ಮರುದಿನ ರಾತ್ರಿ ಪಪ್ಪಾ ನನಗೆ ತಮ್ಮ ಜೀವನದ ಹೋರಾಟದ ಕಥೆಯನ್ನು ಹೇಳಿದರು. ಬಾಲ್ಯದಲ್ಲಿ ಎಲ್ಲಾ ಸಮೃದ್ಧಿ ಇತ್ತು, ಆದರೆ ಕಾಲೇಜು ಪ್ರವೇಶದ ಸಮಯದಲ್ಲಿಯೇ ಮನೆಯಲ್ಲಿ ದರೋಡೆ ನಡೆಯಿತು. ಅದರಿಂದ ಎಲ್ಲವೂ ಬದಲಾಯಿತು. ಕಲಹ ಮತ್ತು ಬೇರ್ಪಡಿಕೆ. ಆಸ್ತಿ ಲೂಟಿಯಾದ ನಂತರ ಮತ್ತು ತಂದೆ ಅನಾರೋಗ್ಯಕ್ಕೆ ಒಳಗಾದ ಮೇಲೆ ಕುಟುಂಬದಲ್ಲಿ ಪರಸ್ಪರ ಸ್ನೇಹದ ಜಾಗದಲ್ಲಿ ಪರಸ್ಪರ ಕಿರಿಕಿರಿ ಮತ್ತು ಗೌರವದ ಜಾಗದಲ್ಲಿ ಅವಮಾನಕರ ನಡವಳಿಕೆ ಶುರುವಾಯಿತು. ಅಣ್ಣ ಮತ್ತು ಅಕ್ಕ ಬೇರೆಯಾದರು ಮತ್ತು ಅಕ್ಕ ತಂದೆಯ ನಿವೃತ್ತಿಯ ಸೌಲಭ್ಯಗಳ ಮೇಲೆ ಹಕ್ಕು ಚಲಾಯಿಸಿದಳು. ಕನಸುಗಳ ಬಲಿ. ಇಂತಹ ಕಠಿಣ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ನೀರಜ್ ಸರ್ಕಾರಿ ಕೆಲಸದ ಪ್ರಯತ್ನಗಳನ್ನು ಬಿಟ್ಟು ಕುಟುಂಬದ ನಿರ್ವಹಣೆಗಾಗಿ ಒಂದು ಸಣ್ಣ ಪುಸ್ತಕದ ಅಂಗಡಿಯನ್ನು ತೆರೆದರು. ತಂದೆಯ ಇಚ್ಛೆ. ತಂದೆಯ ನಾಜೂಕಾದ ಸ್ಥಿತಿಯನ್ನು ಕಂಡು ಅವರು ತಾಯಿಯಿಂದ ಶಿಫಾರಸು ಮಾಡಲ್ಪಟ್ಟ ಕನ್ಯೆಯನ್ನು, ನನ್ನ ತಾಯಿ, ಕೇವಲ ತಂದೆಯ ಇಚ್ಛೆಯನ್ನು ಗೌರವಿಸಲು ವಿವಾಹವಾದರು. ತಂದೆಯ ನಿಧನದ ನಂತರ ನೀರಜ್ ತಮ್ಮ ಕನಸುಗಳತ್ತ ಪ್ರಯತ್ನಿಸುವ ಬದಲು ಕುಟುಂಬದ ಜವಾಬ್ದಾರಿಗಳಲ್ಲಿ ಮುಳುಗಿ ಒಬ್ಬ ಸಾಧಾರಣ ಗೃಹಸ್ಥನಾಗಿ ಬದಲಾದರು. ಸತ್ಯ ಮತ್ತು ಗೌರವದ ಭಾವನೆ. ಪಪ್ಪಾರ ಒಪ್ಪಿಗೆ. ಪಪ್ಪಾ ಒಪ್ಪಿಕೊಂಡರು, ನನ್ನನ್ನು ಆತಂಕಕ್ಕೆ ತಳ್ಳಬಾರದೆಂದು ಇವನ್ನೆಲ್ಲ ಮುಚ್ಚಿಟ್ಟಿದ್ದೆ ಎಂದು, ಮತ್ತು ಅಕ್ಕನ ನಡವಳಿಕೆಯಿಂದಾಗಿ ನನ್ನ ಬಗ್ಗೆಯೂ ಸ್ವಲ್ಪ ಪೂರ್ವಾಗ್ರಹ ಹೊಂದಿದ್ದೆ ಎಂದು ಹೇಳಿದರು. ನನ್ನ ಹೊಸ ದೃಷ್ಟಿಕೋನ. ಪಪ್ಪಾರ ಕಥೆ ಕೇಳಿ ನನ್ನ ಹೃದಯ ಕರಗಿತು. ಅವರ ಸಂಕುಚಿತ ಮನೋಭಾವ ಈಗ ನನಗೆ ಸಂದರ್ಭಕ್ಕೆ ತಕ್ಕಂತೆ ಉಂಟಾದುದು ಎಂದು ಅನಿಸಿತು. ಅವರ ತ್ಯಾಗ ಮತ್ತು ಸಮರ್ಪಣೆಯ ಮುಂದೆ ಅವರ ದೌರ್ಬಲ್ಯಗಳು ನಗಣ್ಯವೆಂದು ಅನಿಸಿದವು. ಅವರ ಒಳ್ಳೆಯ ಗುಣಗಳಿಗೆ ಹೋಲಿಸಿದರೆ ಈ ದೌರ್ಬಲ್ಯಗಳು ಏನೂ ಅಲ್ಲ. ಅವರು ಒಬ್ಬ ಮನುಷ್ಯ ಅಷ್ಟೇ. ಕೆಲವು ದೋಷಗಳು ಅವರಲ್ಲಿ ಇಲ್ಲದಿದ್ದರೆ ಅವರು ದೇವತೆ ಆಗಿಬಿಡುತ್ತಿರಲಿಲ್ಲವೇ? ನನ್ನ ಪಪ್ಪಾರ ಈ ಹೋರಾಟದ ಗಾಥೆ ಅವರ ಮೇಲೆ ನನಗಿರುವ ಪ್ರೇಮ ಮತ್ತು ಶ್ರದ್ಧೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಪಪ್ಪಾರ ಈ ತ್ಯಾಗವು ಸ್ವಪ್ನಿಲ್ ಜೊತೆ ವಿವಾಹವಾಗಿ ಅಮೆರಿಕಕ್ಕೆ ಹೋಗುವ ನನ್ನ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಮಾಡುತ್ತದೆಯೇ? ಒಬ್ಬ ಸಾಧಾರಣ ಗೃಹಸ್ಥನ ಅಸಾಧಾರಣ ತ್ಯಾಗದ ಈ ಕಥೆ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಎಪಿಸೋಡ್ 60. ವಿಧಿಯ ಚಕ್ರ. ನೀರಜ್ ಅವರ ಹೋರಾಟ ಮತ್ತು ತ್ಯಾಗದ ಕಥೆ. ಅಲ್ಕಾಜಿ ನನ್ನ ಬಳಿ ಹೀಗೆಂದಿದ್ದರು, ನೀರಜ್ ಅವರೇ, ನಿಮ್ಮನ್ನು ನೋಡಿಕೊಳ್ಳುವ ಮಗಳು ವಾಣಿ ಹಿಂತಿರುಗುವವರೆಗೆ ನಿಮಗಾಗಿ ಊಟ ನನ್ನ ಅಡುಗೆಮನೆಯಲ್ಲೇ ತಯಾರಾಗುತ್ತದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆಗೆ ಅಥವಾ ಅಂಗಡಿಗೆ 2 ಹೊತ್ತು ನಾನೇ ಟಿಫಿನ್ ತಲುಪಿಸುತ್ತೇನೆ. ಅಲ್ಕಾಜಿ ಹೇಳಿದಂತೆಯೇ ಅವರು ತಪ್ಪದೇ ಮಾಡಿದರು. ಅವರ ಸಿಬ್ಬಂದಿಯೊಬ್ಬರು ನಾನು ಹೇಳಿದ ಸಮಯ ಮತ್ತು ಸ್ಥಳಕ್ಕೆ ಪ್ರತಿದಿನ 2 ಹೊತ್ತು ಟಿಫಿನ್ ತರುತ್ತಿದ್ದರು. ಪಪ್ಪಾರ ಮಾತುಗಳಲ್ಲಿ ಮ್ಯಾಮ್ ಬಗ್ಗೆ ಕೃತಜ್ಞತೆ ಎದ್ದು ಕಾಣುತ್ತಿತ್ತು. ಇಂದಿಗಿಂತ ಮುಂಚೆ ಎಂದಾದರೂ ನೀವು ಮ್ಯಾಮ್ ಮನೆಗೆ ಹೋಗಿದ್ದೀರಾ? ನಾನು ಕೇಳಿದೆ. ಹೌದು, ಶನಿವಾರದ ದಿನಗಳಲ್ಲಿ ಡಿನ್ನರ್ಗಾಗಿ ಬೆಹನ್ಜಿ ನನ್ನನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದರು. ಆಗ 2 ಬಾರಿ ನಾನು ಅವರ ಮನೆಗೆ ಹೋಗಿದ್ದೆ. 2 ಬಾರಿಯೂ ಅವರು ನನ್ನನ್ನು ರಾತ್ರಿ ಅಲ್ಲೇ ಉಳಿಯಲು ಒತ್ತಾಯಿಸಿದ್ದರು. ರಾತ್ರಿ ವೇಳೆ ಖಾಲಿ ಮನೆಯಲ್ಲಿ ದರೋಡೆ ಆಗಬಹುದೆಂಬ ಭಯ ನನಗೆ. ಅದನ್ನೇ ಅವರಿಗೆ ಹೇಳಿದೆ.
ಆಮೇಲೆ ಅವರು ಹಠ ಮಾಡಲಿಲ್ಲ, ಪಪ್ಪ ತಿಳಿಸಿದರು. ನೀವು ಅಲ್ಲಿಗೆ ಹೋದಾಗ ಯಾವ ಬಗ್ಗೆ ಮಾತುಕತೆ ನಡೆದಿತ್ತು? ನಾನು ಕುತೂಹಲದಿಂದ ಕೇಳಿದೆ. ಒಂದು ಬಾರಿ ನನ್ನ ಕಾಲೇಜು ದಿನಗಳಲ್ಲಿ 40 ವರ್ಷಗಳ ಹಿಂದೆ ನಡೆದ ಒಂದು ಚರ್ಚಾ ಸ್ಪರ್ಧೆಯ ಬಗ್ಗೆ ಮಾತನಾಡಿದರು. ಎರಡನೇ ಬಾರಿ ವಾಣಿಗೆ ಈಗ ಮದುವೆ ಮಾಡಬೇಕು ಎನ್ನುತ್ತಾ ನಿನ್ನ ಬಗ್ಗೆ ಮಾತನಾಡಿದರು, ಪಪ್ಪ ಹೇಳಿದರು. ಇಬ್ಬರೂ ಭೇಟಿಯಾದರೆ ಇಂತಹ ಮಾತುಗಳೇ ನಡೆಯುತ್ತವೆ ಎಂದು ನಾನು ಮೊದಲೇ ಊಹಿಸಿದ್ದೆ. ನಾನು ಕೇಳಿದ ಮೇಲೆ ಅವರು 2 ಸಲದ ಚರ್ಚೆಗಳನ್ನು ಸ್ವಲ್ಪ ವಿವರವಾಗಿ ಹೇಳಿದರು. ಚರ್ಚಾ ಸ್ಪರ್ಧೆಯ ಮಾತುಗಳಲ್ಲಿ ಮ್ಯಾಮ್ ಪಪ್ಪಾಗೆ ತಾವು ಅವರನ್ನು ಪ್ರೀತಿಸುತ್ತಿದ್ದೆ ಎಂದು ಹೇಳಲಿಲ್ಲ. ಹಾಗೆಯೇ ನನ್ನ ಮದುವೆಯ ಬಗ್ಗೆ ಚಿಂತಿಸುತ್ತಾ ನನ್ನ ಬಗ್ಗೆ ತುಂಬಾ ಪ್ರಶಂಸಿಸಿದರು. ಆದರೆ ನನ್ನ ವಿವಾಹವನ್ನು ತಮ್ಮ ಸೋದರಳಿಯ ಸ್ವಪ್ನಿಲ್ ಜೊತೆ ಮಾಡಲು ಬಯಸುವುದಾಗಿ ಪಪ್ಪಾಗೆ ಹೇಳಲಿಲ್ಲ. ಅಲ್ಕಾ ಮ್ಯಾಮ್ ಯಾವಾಗಲೂ ವಿವೇಕಯುತವಾಗಿ ಮಾತನಾಡುತ್ತಾರೆ ಎಂದು ಸ್ಪಷ್ಟವಾಯಿತು. ಪಪ್ಪಾರ ಬಗ್ಗೆ ಅವರಿಗೆ ಇರುವ ಭಾವನೆಗಳನ್ನು ಈಗ ಅವರಿಗೆ ಹೇಳುವುದರಲ್ಲಿ ಅರ್ಥವಿಲ್ಲ ಮತ್ತು ಅಗತ್ಯವೂ ಇಲ್ಲ. ಹಾಗೆಯೇ ಸ್ವಪ್ನಿಲ್ ಜೊತೆ ನನ್ನ ವಿವಾಹದ ಬಗ್ಗೆ ಹೇಳಲು ಇದು ಸರಿಯಾದ ಸಮಯವಲ್ಲ. ಖಂಡಿತವಾಗಿಯೂ ಅವರು ನನ್ನ ಪಪ್ಪಾಗೆ ಹೇಳುವ ಮೊದಲು ನನ್ನೊಂದಿಗೆ ಮಾತನಾಡಬೇಕೆಂದು ಬಯಸುತ್ತಿದ್ದಾರೆ. ತಮ್ಮ ವಿಷಯ ಹೇಳಿದ ಮೇಲೆ ಪಪ್ಪ ನನ್ನ ಅಮೆರಿಕಾ ಪ್ರವಾಸದ ಅನುಭವಗಳನ್ನು ಕೇಳಲು ಬಯಸಿದರು. ಪಪ್ಪ, ನಿಮಗೆ ಆಕಳಿಕೆ ಬರುತ್ತಿದೆ, ಕಣ್ಣಿನಲ್ಲಿ ನಿದ್ದೆ ಕಾಣಿಸುತ್ತಿದೆ. ಈಗ ನೀವು ಮಲಗಿ, ಈ ಬಗ್ಗೆ ನಾವು ಆಮೇಲೆ ಚರ್ಚಿಸೋಣ ಎನ್ನುತ್ತಾ ನಾನು ಎದ್ದು ಲೈಟ್ ಆಫ್ ಮಾಡಲು ಸ್ವಿಚ್ ಬೋರ್ಡ್ ಕಡೆ ನಡೆದಿದೆ. ಮಗಳೇ, ನಾನು ವಾಶ್ರೂಮ್ನಿಂದ ಬಂದ ಮೇಲೆ ಸ್ವಿಚ್ ಆಫ್ ಮಾಡುತ್ತೇನೆ. ಪಪ್ಪ ಮಲಗುವ ಹಜಾರದಿಂದ ಎದ್ದು ವಾಶ್ರೂಮ್ ಕಡೆ ನಡೆದರು. ನಾನು ನನ್ನ ಕೋಣೆಗೆ ಹೋಗುತ್ತಾ ಯೋಚಿಸುತ್ತಿದ್ದೇನೆ. ನಾನು ಪಪ್ಪಾರನ್ನು ಕೇಳುತ್ತೇನೆ, ಓದಿನಲ್ಲಿ ಅಷ್ಟು ಚುರುಕಾಗಿದ್ದರೂ ನಂತರ ನೀವು ಒಬ್ಬ ಸಾಮಾನ್ಯ ಗೃಹಸ್ಥರಾಗಿ ಹೇಗೆ ಉಳಿದು ಹೋದಿರಿ? ನನ್ನ ಕೋಣೆಗೆ ಬಂದು ಬೆಡ್ ಮೇಲೆ ಮಲಗಿದೆ. ನಾನು ಕಲ್ಪನೆ ಮಾಡತೊಡಗಿದೆ. ಒಂದು ವೇಳೆ ಪಪ್ಪ ಮತ್ತು ಮ್ಯಾಮ್ ವಿವಾಹವಾಗಿದ್ದರೆ ಏನೆಲ್ಲ ಬದಲಾಗುತ್ತಿತ್ತು? ಆಗ ನನ್ನ ಮತ್ತು ಸ್ವಪ್ನಿಲ್ ಮದುವೆಗೆ ಅವಕಾಶವೇ ಇರುತ್ತಿರಲಿಲ್ಲ ಎಂದು ನನಗೆ ಅನಿಸಿತು. ಆಗ ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆಯೂ ಮೂಡಿತು, ಒಂದು ವೇಳೆ ಪಪ್ಪ ಮ್ಯಾಮ್ರನ್ನೇ ಮದುವೆಯಾಗಿದ್ದರೆ ಅವರ ಮಗಳಾಗಿ ನಾನೇ ಹುಟ್ಟುತ್ತಿದ್ದೆ ಎಂದು ಗ್ಯಾರಂಟಿ ಇತ್ತೇ? ಒಂದು ವೇಳೆ ಹಾಗಾಗಿದ್ದರೆ ಏನಾಗುತ್ತಿತ್ತು? ಕೊನೆಗೆ ನಾನು ಹೀಗೆ ಯೋಚಿಸುವುದು ವ್ಯರ್ಥ ಎಂಬ ತೀರ್ಮಾನಕ್ಕೆ ಬಂದೆ. ವಾಸ್ತವವಾಗಿ ಅನಿರೀಕ್ಷಿತವಾದುದು ಎಂದಿಗೂ ನಡೆಯುವುದಿಲ್ಲ. ಪ್ರಾಣಿ ಎಷ್ಟೇ ಪ್ರಯತ್ನ ಮಾಡಿದರೂ ಯಾವುದು ನಡೆಯಬೇಕೋ ಅದೇ ನಡೆಯುತ್ತದೆ. ನಾನು ಮದುವೆಯಾಗಬಾರದು ಎಂದು ಅಂದುಕೊಂಡರೂ ಕೂಡ ಹಾಗೆ ಯೋಚಿಸುವುದರಿಂದ ಏನೂ ಆಗುವುದಿಲ್ಲ. ವಿಧಿಯಾಟವಿದ್ದರೆ ಸ್ವಪ್ನಿಲ್ ಮತ್ತು ನನ್ನ ವಿವಾಹ ನಡೆದೇ ತೀರುತ್ತದೆ. ನಿದ್ರೆಗೆ ಜಾರುವ ಮುನ್ನ ನನ್ನ ಕೊನೆಯ ಆಲೋಚನೆ ಇದೇ ಆಗಿತ್ತು. ಮರುದಿನ ರಾತ್ರಿ ಪಪ್ಪ ಒಬ್ಬ ಸಾಮಾನ್ಯ ಗೃಹಸ್ಥರಾಗಿ ಉಳಿದುಕೊಂಡ ಕಥೆಯನ್ನು ಅವರ ಬಾಯಿಂದಲೇ ಹೀಗೆ ಕೇಳಿದೆ. ನೀರಜ್ ಜೋಶಿಯವರ ಬಾಲ್ಯ ಎಲ್ಲಾ ಸೌಕರ್ಯಗಳು ಮತ್ತು ಅನುಕೂಲಗಳಲ್ಲಿ ಕಳೆಯಿತು. ನೀರಜ್ ತಮ್ಮ 3 ಒಡಹುಟ್ಟಿದವರಲ್ಲಿ ಎಲ್ಲರಿಗಿಂತ ಕಿರಿಯವರು. ಅವರ ತಂದೆ ತಹಸೀಲ್ದಾರ್ ಆಗಿ ಒಳ್ಳೆಯ ಸರ್ಕಾರಿ ಕೆಲಸದಲ್ಲಿದ್ದರು. ಅಕ್ಕಪಕ್ಕದ ಮನೆಯಲ್ಲಿ ಅವರ ಪೋಷಕರಿಗೆ ಒಳ್ಳೆಯ ಗೌರವವಿತ್ತು. ನೀರಜ್ ಚುರುಕಾದ ವಿದ್ಯಾರ್ಥಿಯಾಗಿದ್ದರು. ಪ್ರತಿ ಪರೀಕ್ಷೆಯ ಫಲಿತಾಂಶದಲ್ಲಿ ಯಾವಾಗಲೂ ಸ್ಕೂಲ್ ಫಸ್ಟ್ ಬರುತ್ತಿದ್ದರು. ನೀರಜ್ ಶಾಲೆಯಲ್ಲಿದ್ದಾಗಲೇ ಅವರ ಅಣ್ಣ ಮತ್ತು ಅಕ್ಕನ ಮದುವೆಗಳಾಗಿದ್ದವು. ಅಲ್ಲಿಯವರೆಗೆ ನೀರಜ್ ಮತ್ತು ಅವರ ಕುಟುಂಬ ಯಾವುದೇ ರೀತಿಯ ಕಷ್ಟಗಳನ್ನು ಎದುರಿಸಿರಲಿಲ್ಲ. ನೀರಜ್ ಅವರ ಶಾಲಾ ಶಿಕ್ಷಣ ಮುಗಿದು ಅವರು ಕಾಲೇಜು ಸೇರುವ ಸಮಯ ಬಂದಿತು. ಆಗಲೇ ಅವರ ತಂದೆಯ ಕುಟುಂಬದಲ್ಲಿ ಬಹಳಷ್ಟು ವೇಗವಾಗಿ ಬದಲಾವಣೆಗಳು ಶುರುವಾದವು ಮತ್ತು ಕೆಲವು ಆಘಾತಕಾರಿ ಘಟನೆಗಳ ಸರಮಾಲೆ ಆರಂಭವಾಯಿತು. ಒಂದು ರಾತ್ರಿ ಅವರ ಮನೆಯಲ್ಲಿ ದರೋಡೆಯಾಯಿತು. ದರೋಡೆಕೋರರು ಅವರ ಪೋಷಕರು ಉಳಿಸಿದ್ದ ಸುಮಾರು ಎಲ್ಲಾ ಸಂಪತ್ತು ಮತ್ತು ತಾಯಿ, ಅತ್ತಿಗೆಯ ಎಲ್ಲಾ ಬೆಲೆಬಾಳುವ ಆಭರಣಗಳನ್ನು ದೋಚಿಕೊಂಡು ಹೋದರು. ಪೊಲೀಸ್ ದೂರು ನೀಡಲಾಯಿತು. ಆದರೆ ಪೊಲೀಸರಿಗೆ ದರೋಡೆಕೋರರನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ನೀರಜ್ ತಂದೆಗೆ ಇದರಿಂದ ಆಳವಾದ ಮಾನಸಿಕ ಆಘಾತವಾಯಿತು. ಅವರು ಅನಾರೋಗ್ಯಕ್ಕೀಡಾದರು ಮತ್ತು ಆಗ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಕುಟುಂಬದಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ಸದಸ್ಯರ ನಡುವೆ ಪ್ರೀತಿ, ಗೌರವ ಇತ್ತು. ದರೋಡೆಯಿಂದ ಕುಟುಂಬದಲ್ಲಿ ಕೊರತೆಗಳು ಉಂಟಾದವು. ಇಂತಹ ಸ್ಥಿತಿಯಲ್ಲಿ ನೀರಜ್ ತಂದೆಯ ಆರೋಗ್ಯ ಹದಗೆಟ್ಟಿದ್ದರಿಂದ ಸಮಸ್ಯೆಗಳು ಹೆಚ್ಚಾದವು. ಪ್ರೀತಿ, ಗೌರವದಿಂದ ಇದ್ದ ಸದಸ್ಯರ ನಡುವೆ ಕಲಹ ಉಂಟಾಯಿತು. ಪರಸ್ಪರ ಪ್ರೀತಿ ಜಾಗದಲ್ಲಿ ಪರಸ್ಪರ ಕಿರಿಕಿರಿ ಮತ್ತು ಗೌರವದ ಜಾಗದಲ್ಲಿ ಅವಮಾನಕರ ನಡವಳಿಕೆ ಬಂದವು. ಕಷ್ಟದ ಸಮಯದಲ್ಲಿ ಜೊತೆಗಿರುವ ಬದಲು ನೀರಜ್ ಅವರ ಅಣ್ಣ ತಮ್ಮ ಪತ್ನಿಯ ಜೊತೆ ಬೇರೆಯಾಗಿ ವಾಸಿಸಲು ಹೋದರು. ಇದು ಕುಟುಂಬಕ್ಕೆ ಮತ್ತೊಂದು ಹೊಡೆತ. ನೀರಜ್ ಅವರ ಅಕ್ಕ ಕೂಡ ಪಪ್ಪ ಅವರ ನಿವೃತ್ತಿಯ ಹಣದ ಮೇಲೆ ಹಕ್ಕು ಸಾಧಿಸಿದರು. ಹೀಗೆ ಉಳಿದಿದ್ದ ಸ್ವಲ್ಪ ಹಣ ನೀರಜ್ ಭವಿಷ್ಯಕ್ಕೆ ಮತ್ತು ತಂದೆಯ ಚಿಕಿತ್ಸೆಗೆ ಸಹಾಯವಾಗಬೇಕಿತ್ತು.
ಅದರ ಹೆಚ್ಚಿನ ಭಾಗವನ್ನು ಅಕ್ಕ ಮತ್ತು ಭಾವ ಪೋಷಕರೊಂದಿಗೆ ಜಗಳವಾಡಿ ಪಡೆದುಕೊಂಡರು. ನೀರಜ್ ಅವರ ಅಣ್ಣ ಮತ್ತು ಅಕ್ಕ ಪೋಷಕರಿಂದ ದೂರವಾದರು. ಅವರ ನಾಜೂಕಾದ ಪರಿಸ್ಥಿತಿಯ ಬಗ್ಗೆ ತಿಳಿಸಿದರೂ ಸಹ ಅವರು ಅವರ ಯೋಗಕ್ಷೇಮ ವಿಚಾರಿಸಲು ಬರುತ್ತಿರಲಿಲ್ಲ. ಇಂತಹ ವಿರುದ್ಧ ಸ್ಥಿತಿಯಲ್ಲಿ ನೀರಜ್ ಹೇಗೋ ತಮ್ಮ ಕಾಲೇಜು ಶಿಕ್ಷಣ ಪೂರೈಸಿದರು. ಮೊದಲು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸಿದರು. ಆದರೆ ಯಶಸ್ಸು ಸಿಗುವ ಲಕ್ಷಣಗಳು ಕಾಣದಿದ್ದಾಗ ಒಂದು ಸಣ್ಣ ಪುಸ್ತಕದ ಅಂಗಡಿ ತೆರೆದು ಕುಟುಂಬದ ಜೀವನ ನಿರ್ವಹಣೆಗೆ ಸಹಾಯ ಮಾಡಲು ಆರಂಭಿಸಿದರು. ಈ ಮಧ್ಯೆ ನೀರಜ್ ಅವರ ತಂದೆಯ ಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಈಗ ಅವರು ಮಂಚದಲ್ಲೇ ಇರಬೇಕಾಯಿತು. ಆಗ ನೀರಜ್ ಅವರ ತಾಯಿ ನೀರಜ್ಗೆ ಹೇಳಿದರು, ಮಗನೇ, ನಿನ್ನ ತಂದೆ ತನ್ನ ಸೊಸೆಯ ಮನೆಪ್ರವೇಶವನ್ನು ತನ್ನ ಬದುಕಿರುವಾಗಲೇ ನೋಡಬೇಕೆಂದು ಬಯಸುತ್ತಿದ್ದಾರೆ. ಅವರು ಹೇಳುತ್ತಾರೆ, ನಾನು ಯಾವಾಗ ಈ ಪ್ರಪಂಚ ಬಿಟ್ಟು ಹೋಗುತ್ತೇನೋ ಗೊತ್ತಿಲ್ಲ. ನೀರಜ್ಗೆ ಬೇಗ ಮದುವೆ ಮಾಡಿಕೊಳ್ಳಲು ಹೇಳು. ನಾನು ಕಣ್ಣು ಮುಚ್ಚುವ ಮುನ್ನ ಸೊಸೆಯ ಮುಖ ನೋಡಬೇಕೆಂದಿದ್ದೇನೆ. ಆಗ ನೀರಜ್ ತಂದೆಯ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿ ಕಂಡು ಅವರ ಇಚ್ಛೆಯನ್ನು ಗೌರವಿಸಲು ನಿರ್ಧರಿಸಿದರು. ನೀರಜ್ ತಮ್ಮ ತಾಯಿ ತೋರಿಸಿದ ಕನ್ಯೆಯನ್ನೇ ವಿವಾಹವಾದರು. ನೀರಜ್ಗೆ ಒಳ್ಳೆಯ ಹೆಂಡತಿ ಸಿಕ್ಕರು. ಅವರ ತಂದೆಯೂ ಸಹ ಸೊಸೆಯ ಮನೆಪ್ರವೇಶವನ್ನು ಸಂತೋಷದಿಂದ ಸ್ವಾಗತಿಸಿದರು. ನೀರಜ್ ಅವರ ಮದುವೆಯಾಗಿ 3 ತಿಂಗಳು ಕಳೆಯುವ ಮುನ್ನವೇ ಅವರ ತಂದೆ ಈ ಪ್ರಪಂಚವನ್ನು ತೊರೆದರು. ಹೀಗೆ ಕುಶಾಗ್ರ ಬುದ್ಧಿಯುಳ್ಳ ನೀರಜ್ ತಮ್ಮ ತಾಯಿ ಮತ್ತು ನವವಿವಾಹಿತ ಹೆಂಡತಿಯ ಹೊಟ್ಟೆಪಾಡಿಗಾಗಿ ತಮ್ಮ ಸಣ್ಣ ಅಂಗಡಿಯಲ್ಲೇ ಬ್ಯುಸಿಯಾಗಿ ಬಿಟ್ಟರು. ಹೀಗೆ ಪ್ರತಿದಿನದ ಕಷ್ಟಗಳ ಜೊತೆ ಹೋರಾಡುತ್ತಾ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ನೀರಜ್ ಒಬ್ಬ ಸಾಮಾನ್ಯ ಗೃಹಸ್ಥನಾಗಿ ಬದಲಾದರು. ಪಪ್ಪ ಹೇಳಿದ ಕಥೆಯಿಂದ ನನ್ನ ಹೃದಯ ಕರಗಿತು. ಪಪ್ಪ, ನೀವು ಅಥವಾ ಅಮ್ಮ ಹಿಂದೆಂದೂ ನಿಮ್ಮ ಹೋರಾಟದ ಬಗ್ಗೆ ನಮಗೆ ಹೇಳಿಲ್ಲ. ಒಂದು ವೇಳೆ ಹೇಳಿದ್ದರೆ ನನ್ನನ್ನು ತಿರುಚಿಗೆ ಓದಲು ಕಳಿಸಲಿಲ್ಲವೆಂಬ ದೂರು ನನಗೆ ಇರುತ್ತಿರಲಿಲ್ಲ ಎಂದು ನಾನು ವಿಷಾದದಿಂದ ಹೇಳಿದೆ. ನಾವು ನಿಮ್ಮನ್ನು ಈ ಆತಂಕಕ್ಕೆ ತಳ್ಳಲು ಬಯಸಿರಲಿಲ್ಲ. ಹಾಗಾಗಿ ಈ ಬಗ್ಗೆ ಚರ್ಚಿಸುವುದನ್ನು ತಪ್ಪಿಸುತ್ತಿದ್ದೆವು. ಹಾಗೆಯೇ ನನ್ನ ಅಕ್ಕ ತಂದೆಯ ಕೊನೆಯ ಸಮಯದಲ್ಲಿ ಮಾಡಿದ ಕಲಹದಿಂದ ನಿನ್ನ ಬಗ್ಗೆಯೂ ನನಗೆ ಸ್ವಲ್ಪ ಪೂರ್ವಾಗ್ರಹವಿತ್ತು. ನೀನು ಒಂದು ದಿನ ಅತ್ತೆ ಮನೆಗೆ ಹೋಗುತ್ತೀಯಾ, ಆಗ ನೀನು ನನ್ನ ಅಕ್ಕನಂತೆಯೇ ಅಹಿತಕರ ವಾತಾವರಣ ನಿರ್ಮಿಸುತ್ತೀಯೋ ಎಂದು ಹೆದರುತ್ತಿದ್ದೆ. ಹಾಗಾಗಿ ಮಯಾಂಕ್ ಓದಿಗೆ ಹೆಚ್ಚಿನ ಆದ್ಯತೆ ನೀಡಿ ನಿನ್ನ ಜವಾಬ್ದಾರಿ ನಿನ್ನ ಮದುವೆಯವರೆಗೆ ಮಾತ್ರ ಎಂದುಕೊಂಡಿದ್ದೆ. ಇಂದು ಪಪ್ಪ, ಭಯ್ಯ ಮತ್ತು ನನ್ನ ಪಾಲನೆಯಲ್ಲಿ ತಾವು ಮಾಡಿದ ತಾರತಮ್ಯದ ಸತ್ಯವನ್ನು ಒಪ್ಪಿಕೊಳ್ಳಲು ಸಂಕೋಚಪಡಲಿಲ್ಲ. ಈಗ ಇದು ತಿಳಿದ ಮೇಲೆಯೂ ನಾನು ಅವರ ಬಗ್ಗೆ ಗೌರವ ತೋರಲು ಹಿಂಜರಿಯುವುದಿಲ್ಲವೆಂದು ಪಪ್ಪಾರಿಗೆ ಖಂಡಿತವಾಗಿ ಅರ್ಥವಾಗಿರಬೇಕು. ನನಗೆ ಪಪ್ಪಾರ ಮೇಲೆ ಸಾನ್ಯುಭೂತಿ ಉಂಟಾಯಿತು. ಅವರು ಸ್ವಾರ್ಥಿಯಲ್ಲ. ಅವರು ತಮ್ಮ ಪೋಷಕರ ಬಗ್ಗೆ ತಮ್ಮ ಕರ್ತವ್ಯ ನಿಭಾಯಿಸಲು ಹಿಂದೆ ಸರಿಯಲಿಲ್ಲ. ನೀರಜ್ ಅವರ ತಾಯಿ ಪೋಷಕರ ಇಚ್ಛೆಯನ್ನು ತಿಳಿಸಿದಾಗ ಅವರು ವಿವಾಹವಾಗಿದ್ದರು. ಆದರೂ ಅವರಿಗೆ ಒಬ್ಬ ಒಳ್ಳೆಯ ಜೀವನ ಸಂಗಾತಿ, ನನ್ನ ತಾಯಿ, ಸಿಕ್ಕರು. ಅವರು ತಾಯಿಯ ಇಚ್ಛೆಯನ್ನು ಗೌರವಿಸಿ ಮಾತ್ರವೇ ವಿವಾಹವಾದರು. ಕುಟುಂಬದ ವಿರುದ್ಧ ಸ್ಥಿತಿಯಲ್ಲಿ ಸಾಧ್ಯವಿದ್ದಿದ್ದನ್ನೇ ಮಾಡಿ ತಮ್ಮ ಸಣ್ಣ ಅಂಗಡಿ ಆರಂಭಿಸಿದರು. ಕುಟುಂಬದ ನಿರ್ವಹಣೆಯಲ್ಲಿ ಸಮರ್ಪಿತ ಭಾವದಿಂದ ತೊಡಗಿಕೊಂಡರು. ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಅವರ ಕನಸುಗಳು ಏನೇ ಇದ್ದರೂ ಅದರ ಬದಲು ಕುಟುಂಬದ ಹಿತಕ್ಕಾಗಿ ಸಾಧ್ಯವಿರುವ ಸಣ್ಣ ಕೆಲಸವನ್ನೇ ಮಾಡಲು ಹಿಂಜರಿಯಲಿಲ್ಲ. ತಮ್ಮ ಹೆಗಲ ಮೇಲೆ ಬಂದ ಜವಾಬ್ದಾರಿಗಳನ್ನು ನಿಭಾಯಿಸಲು ತೊಡಗಿಕೊಂಡರು. ಶಾಲಾ ಕಾಲೇಜು ದಿನಗಳಲ್ಲಿ ನೀರಜ್ ಅವರ ಸಾಧನೆ ಏನಿತ್ತು ಎಂದು ಅವರು ಎಂದಿಗೂ ಹಿಂತಿರುಗಿ ನೋಡಲಿಲ್ಲ. ಯಾವುದೇ ದೂರುಗಳಿಲ್ಲದೆ ಜೀವನದಲ್ಲಿ ಯಾವುದು ಅಗತ್ಯವೋ ಅದನ್ನೇ ಮಾಡುತ್ತಾ ಬಂದರು. ಇದರಿಂದ ಅವರು ನನಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಕಾಣುತ್ತಿದ್ದರು. ಈಗ ಅವರ ತ್ಯಾಗ ಮತ್ತು ಸಮರ್ಪಣೆ ಭರಿತ ಜೀವನದ ಬಗ್ಗೆ ತಿಳಿದ ಮೇಲೆ ಅವರ ಬಗ್ಗೆ ನನಗಿರುವ ಗೌರವ ಮತ್ತಷ್ಟು ಹೆಚ್ಚಾಗಿದೆ. ಅವರಿಂದಾದ ಕೆಲವು ಸಣ್ಣ ತಪ್ಪುಗಳು ಮತ್ತು ಅವರ ಸಂಕುಚಿತ ಭಾವನೆಗಳು ಈಗ ನನಗೆ ಪರಿಸ್ಥಿತಿಯ ಪ್ರಭಾವವೆಂದು ಅನಿಸುತ್ತಿದೆ. ಅವರ ಒಳ್ಳೆಯ ಗುಣಗಳಿಗೆ ಹೋಲಿಸಿದರೆ ಈ ಲೋಪಗಳು ನಗಣ್ಯವೇ. ಅವರು ಒಬ್ಬ ಮನುಷ್ಯ ಅಷ್ಟೇ. ಕೆಲವು ದೋಷಗಳು ಅವರಲ್ಲಿ ಇರದಿದ್ದರೆ ಅವರು ದೇವತೆ ಆಗಿಬಿಡುತ್ತಿದ್ದರಲ್ಲವೇ. ಜೆಮಿನೈ ಅವರ ವಿಶ್ಲೇಷಣೆ ಮತ್ತು ಪ್ರಸ್ತುತಿ ಸೂಚನೆಗಳು. ಎಪಿಸೋಡ್ 60 ಸಮಾಪ್ತ.